ನಿಮ್ಮ ಒಂದು ಗರಡಿನಲ್ಲೇನೆ ದುನಿಯಾ ಆಗಿರ್ಬೋದು, ಐಶ್ವರ್ಯ, 777 ಚಾರ್ಲಿ, KGF 1, 2, ಕಾಂತಾರ, ರಾಜ್ಕುಮಾರ, ಆಪ್ತಮಿತ್ರ, ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳೇ ಇದೆ. ಅವತ್ತೆಲ್ಲ ಪ್ರಚಾರ ಅಂದ್ರೆ ಏನು? ಒಂದು ಪಿಕ್ಚರ್ಗೆ ಎಷ್ಟು ಬೇಕು ಪಬ್ಲಿಸಿಟಿ ಎಲ್ಲ ಮಾಡಿಕೊಂಡು ಎಷ್ಟಿತ್ತು ಮೇಡಮ್, ಬರೀ 300 ರೂಪಾಯಿ 400 ರೂಪಾಯಿ ಸಂಬಳ ಕೊಡ್ತಾ ಇದ್ರು ಅಷ್ಟೇ. ಇವಾಗ ನೋಡಿ, ಇವಾಗೆಲ್ಲ ಯಾರು ಕೇಳಿದ್ರು ಕೂಡ ಬರೀ ನಿಮಗೆ ಒಂದು ಪ್ಯಾಕೇಜ್ ಅಂತ ಬಂದ್ಬಿಡಿದೆ. ಈಗ 20 ಲಕ್ಷ 25 ಲಕ್ಷ ಅಂತ ಹೇಳಿ 50 ಲಕ್ಷ, ಒಂದು ಕಾಲ್ ಕೋಟಿವರೆಗೂ ಹೊರಟೋಗಿದೆ. ಅವತ್ತಿನ ಕಾಲಕ್ಕೆ ಎಷ್ಟಿತ್ತು ಸರ್ ಸಿನಿಮಾ ಮಾಡೋದಂದ್ರೆ?13 ಲಕ್ಷ ರೂಪಾಯಿ ಫಸ್ಟ್ ಕಾಪಿ ಬಂದ್ಬಿಡ್ತಾರೆ. ಅವತ್ತಿಗೆಲ್ಲ ಅಣ್ಣವರು ಮತ್ತೆ ವಿಷ್ಣು ಸರ್ದು ಒಂದೇನೋ ಕೋಲ್ಡ್ ಇದೆಲ್ಲ ನಡೀತಾ ಇತ್ತು ಅಂತೆಲ್ಲ. ಏನು ಅವತ್ತಿನ ಜನರೇಷನ್ ನಾವೆಲ್ಲ ಚಿಕ್ಕವರು ಇವೆಲ್ಲ ಇದ್ದಿದ್ದ ಅಥವಾ ಸುಮ್ಮನೆ ನಾವು? ಅಲ್ಲ, ಕೆಲವು ರೂಮರ್ಸ್ ಎಲ್ಲ ಇರ್ತದೆ. ಈಗ ಇಲಿ ಹೋಯ್ತು ಹುಲಿ ಹೋಯ್ತು ಅಂತ ಹೇಳ್ತಾರೆ. ಇವಾಗ ಹೇಳ್ತಾರೆ ಅವರು ತುಂಬಾ ಗ್ಲಾಮರ್ ಇರಬೇಕು, ಹಂಗಿರ್ಬೇಕು, ಇಷ್ಟೇ ಸಣ್ಣ ಇರಬೇಕು ಅಂತ. ಎಲ್ಲಿತ್ತು ಮೇಡಮ್ ಅವಾಗೆಲ್ಲ? ಸರಿತಾ ಅವ್ರೆಲ್ಲ ಮಾಡ್ಬೇಕಾರೆ ನಮ್ಮಲ್ಲಿ ನಮ್ಮ ತಾಯಿನೋ ಅಥವಾ ನಮ್ಮ ಅಕ್ಕನ್ನೋ ನೋಡೋದಂಗೆ ಆಗ್ತಾ ಇತ್ತು ಆ ಫೀಲು. ರಾಜ್ಕುಮಾರ್ ಜೊತೆ ನೋಡಿದ್ರೆ ನಮ್ಮಲ್ಲಿ ನೋಡೋ ಕಥೆ ಏನಪ್ಪ ಇದು. ಮುಂಗಾರು ಮಳೆ ತರಹದ ಒಂದು ಸಿನಿಮಾನ ಹ್ಯಾಂಡಲ್ ಮಾಡಿರೋ ನೀವು, ಆಕ್ಚುಲಿ ಆ ಸಿನಿಮಾ ಎದ್ದಿದ್ದೇ ಆಮೇಲೆ ಅಲ್ವಾ? ಒಂದು ವಾರ, ಐ ಥಿಂಕ್ 2 ವಾರ ಒಂದು ಸ್ಲೋ ಪ್ರೊಸೆಸ್ ಇತ್ತದು. ಆಮೇಲೆ ಶುರು ಆಯ್ತು ನೋಡಿ, ಅದು ಹಿಡಿಯಕ್ಕೆ ಆಗ್ಲಿಲ್ಲ. ನೀವು ಹಂಗೆ ಕಿತ್ಕೊಂಡೋಯ್ತು ಸಿನಿಮಾ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.